ಒಂದು ಸಾಹಿತ್ಯ ಕೃತಿ ಎಂದಾಕ್ಷಣ ಅದನ್ನು ಬರೆದಂತಹ ಕವಿ, ಕತೆಗಾರರು, ಲೇಖಕರ ಹೆಸರುಗಳು ನೆನಪಾಗ್ತವೆ. ಉದಾಹರಣೆಗೆ ಆರ್ ನರಸಿಂಹಾಚಾರ್, ಎಸ್ ಜಿ ನರಸಿಂಹಾಚಾರ್, ಡಿ ಎಲ್ ನರಸಿಂಹಾಚಾರ್, ಬಿ ಎಂ ಶ್ರೀ, ತೀನಂ ಶ್ರೀ, ಬೇಂದ್ರೆ, ಕುವೆಂಪು, ಮಾಸ್ತಿ, ಕಾರಂತ, ಪೂತಿನ, ರಾಜರತ್ನಂ, ಸಾವಿತ್ರಮ್ಮ, ಜಾನಕಮ್ಮ, ತ್ರಿವೇಣಿ, ಆನಕ್ರು, ಚದುರಂಗ, ಅಡಿಗ, ಅನಂತಮೂರ್ತಿ, ತೇಜಸ್ವಿ, ಕಾರ್ನಾಡ, ಕಂಬಾರ, ನಿಸಾರ್, GSS, ದೇವನೂರು, ಸಿದ್ಲಿಂಗಯ್ಯ, ಬರಗೂರು. ಅಷ್ಟೇ ಅಲ್ಲದೆ ನನ್ನ ನೆಚ್ಚಿನ ಕೃಷ್ಣಪ್ಪವರೆಗೂ ಎಷ್ಟು ಹೆಸರುಗಳು, ಸಾವಿರಾರು ಕೃತಿಗಳು. ಆದರೆ ಒಂದು ವಿಷಯ ನೆನಪಾಗುತ್ತೆ, ಇವರ ಜ್ಞಾನವನ್ನೆಲ್ಲ ಸಹೃದಯರಿಗೆ ತರಬೇಕಾದ್ರೆ ಅದೆಷ್ಟೋ ಮಂದಿ ಈ ಕೃತಿಗಳಿಗಾಗಿ ಅರ್ಪಿಸಿಕೊಂಡಿರ್ತಾರೆ. ಮೊದಲಿಗೆ ಮುದ್ರಣ ಆಗುವಾಗ ಅಚ್ಚುಮಳೆ ಕೀಲಿ ಒತ್ತೋರಿಂದ ಹಿಡಿದು ಪ್ರಕಾಶಕರು, ಮಾರಾಟಗಾರರು, ಅಂಚೆವರೆಗೂ ಶ್ರದ್ಧೆಯಿಂದ ಒಂದು ರೀತಿಯ ಕೃಷಿ ಕೆಲಸ ನಡೆದಿರುತ್ತೆ. ಇವರೆಲ್ಲ ವಸ್ತು ತರ ಕಾಪಾಡಿ ಕೆಲಸ ಮಾಡ್ತಾರೆ. ಇನ್ನೊಂದು ಆಯಾಮ ಇದೆ, ಅನುಭವಿಸುವವರು. ಕೃತಿನ ಓದೋರು, ಹಾಡಾಗಿ ಹಾಡುವವರು, ನಾಟಕ, ರಂಗರೂಪಕ, ನೃತ್ಯ, ಸಂಗೀತ, ಚಿತ್ರರೂಪ, ವ್ಯಾಖ್ಯಾನ, ಭಾಷಣ. ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳ ಮುಂದೆ ಪಾಠ ಮಾಡೋ ಮೇಷ್ಟ್ರು ಕೂಡ. ನೋಡಿ, ಇಷ್ಟೆಲ್ಲ ಆಯಾಮದಲ್ಲಿ ಸಹೃದಯನ ಎದೆಯಾಳಕ್ಕೆ ತರ್ತಾರೆ. ಕಾಡು ಕಲ್ಲಿನಂತಿದ್ದ ಕವಿ ಕೃತಿಗೆ ವಿವಿಧ ರೂಪ ನೀಡೋ ಶಿಲ್ಪಿಗಳು ಅನ್ಸುತ್ತೆ ಇವರೆಲ್ಲ. ಹೊಸ ಹೊಸ ಆಯಾಮದಲ್ಲಿ ಕೆತ್ತಿ ಮೂರ್ತಿ ಆಗಿಸ್ತಾರೆ. ಓದುಗರಾದ ನಾವು ಭಕ್ತರಂತೆ. ಈ ಸೃಷ್ಟಿಗೆ ಹೊಸ ದೃಷ್ಟಿಯ ನೀಡಿ ನಮ್ಮದೇ ಕಣ್ಣೋಟದಲ್ಲಿ ಮನಸ್ಸಿನ ಖುಷಿಯ ಮೂಲಕ ಆತ್ಮತೃಪ್ತಿಯಲ್ಲಿ ಸ್ವೀಕರಿಸ್ತೇವೆ. ಒಟ್ಟಾರೆ ಒಂದು ಕೃತಿ ಕವಿಯ ಹೆಸರು ಮೂಲಕ ಕಂಡರೂ ಕೂಡ ಅನೇಕ ಶಿಲ್ಪಿಗಳು ಮರೆಯಲ್ಲಿ ನಿಂತು ನಿಸ್ವಾರ್ಥ ಸೇವೆ ಮಾಡಿರ್ತಾರೆ. ಹೌದು ತಾನೇ? ನಮಸ್ಕಾರ, ನಾನು ನಿಮ್ಮ ಅಂಕುರ.